ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕುಲಿಕೋಟಿಗೆ ನಮಸ್ಕಾರಗಳು. ಇತ್ತೀಚೆಗೆ ಬಂದಂಥ ಈ ಬೆಳವಣಿಗೆ ನೋಡಿ ಮನಸ್ಸಿಗೆ ತುಂಬಾ ನೋವಾಯಿತು. ನನ್ನ ತಾಯಿಯವರು ತಾನು ನಿಧನರಾಗೋಕ್ಕೆ 1.5 ತಿಂಗಳಿಗೆ ಮುಂಚೆ ಕೂಡ ಕಾವೇರಿ ಜಲವಿವಾದದಲ್ಲಿ ತನಗಾಗದಿದ್ದರೂ ಕೂಡ ಕೇಳಿಕೊಂಡು ಆ ಸ್ಮೃತಿನ ಇದನ್ನು ಇಟ್ಕೊಂಡು, ಆ ಹೋರಾಟದ ಭಾವನೆ ಇಟ್ಕೊಂಡು ಗಾಡಿನಲ್ಲೇ ಮೈಸೂರುವರೆಗೆ ಹೋಗ್ಬಿಟ್ಟು ಆ ಹೋರಾಟದಲ್ಲಿ ಭಾಗಿಯಾದರು. ಇವತ್ತಿಗೂ ಅಷ್ಟೇ, ನಾವೇನೇ ಇರ್ಬೋದು, ಯಾರೇ ಇರ್ಬೋದು, ಎಲ್ಲೇ ಇರ್ಬೋದು, ಹೇಗೆ ಇರ್ಬೋದು, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡಿಗರಾಗಿರು ಅಂತ ಹೇಳಿದ್ನ ನಾನು ಪಾಲಿಸೋಕ್ಕೆ ಯಾವತ್ತೂ ಇಷ್ಟಪಟ್ಟಿದ್ದೀನಿ. ಅದು ನನ್ನ ಬಾಯಿಂದ ಯಾವತ್ತೂ ಜಾಸ್ತಿ ಹೇಳ್ಕೊಂಡವನಲ್ಲ ನಾನು. ಎಲ್ಲ ಅನೇಕ ಹಿರಿಯರು ಹೇಳಿದ್ದಾರೆ. ಆನ ಕೃಷ್ಣರಾಯರು, ತಾರಾಸು, ಮಸ್ತಿ ವೆಂಕಟೇಶ ಅಯ್ಯಂಗಾರವರು, ದಾರಾ ಬೇಂದ್ರೆಯವರು, ಯುಗಾದಿ ಕಳೆದವರು ಯುಗಾದಿ ಮರಳಿ ಬರುತ್ತಿದೆ ಅಂತಂತ ಹೇಳ್ಬಿಟ್ಟು ಬರೆದಿದ್ರಲ್ಲ ಅವರು. ಯಾಕೆ ನಮ್ಮ ಕನ್ನಡದಲ್ಲಿ ಆಗಕ್ಕಲ್ಲ? ಎಲ್ಲ ಸಾಹಿತ್ಯಗಳಿದ್ದಾರೆ, ಸಾಹಿತ್ಯ ಇದೆ, ಶ್ರೇಷ್ಠತೆ ಇದೆ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ಅಂತ ಬೇರೆ ಭಾಷೆಯಲ್ಲಿ ಯಾರಾದರೂ ನುಡಿದ್ಬಿಡ್ಲಿ, ನಾನು ಒಪ್ಕೋತೀನಿ. ನಾವು ಸೋತ್ವಿ ಅಂತ ಒಪ್ಕೊತೀವಿ. ಖಂಡಿತ ಯಾರಿಂದಲೂ ಇದು ಸಾಧ್ಯ ಇಲ್ಲ. ಕುರಾ ಸೀತಾರಾಮ್ ಶಾಸ್ತ್ರಿಯವರು ಇಂಥ ಶ್ರೇಷ್ಠ ಸಾಹಿತಿಗಳಿರ್ತಕ್ಕಂಥ ಜಾಗದಲ್ಲಿ ಬಹುಶಃ ನನಗೆ ಕೂಡ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ತುಂಬಾ ನಾನು ಹಿಂದುಳಿದವನು, ನನಗದು ಗೊತ್ತಿಲ್ಲ. ಆದರೂ ಕೂಡ ಇಂಥ ಶ್ರೇಷ್ಠ ಸಾಹಿತಿಗಳು, ಕನ್ನಡದ ಹೋರಾಟಗಾರರು, ಎಲ್ಲಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾರೇ ಇರಲಿ ಕನ್ನಡದ ಪರವಾಗಿ ಮಾತಾಡಿದಾಗ ವಾಟಾಳ್ ನಾಗರಾಜ್ ಅವರು, ನಿಜವಾಗ್ಲೂ ಹೇಳೋಕ್ಕೆ ಹೋದರೆ HILಂದ ಆಚಿ ರಂಗನಾಥ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಇಷ್ಟು ಜನರು ಏನು ಹೇಳ್ತಾರೆ ಅಂದರೆ ಬಿಡದ ಹೋರಾಟ, ನಮ್ಮ ನಾಡು ನಮ್ಮ ನುಡಿ ನಿಲ್ಲಬೇಕು ಅಂತ ಆವತ್ತಿಂದ ಎಲ್ಲ ಹೋರಾಡಿದ್ದಕ್ಕೇ ನಾವು ಕಲಾವಿದರಾಗಿರೋದು. ಇಂಥ ಒಂದು ಪರಿಸ್ಥಿತಿ ಬಂದಾಗ ನನ್ನ ಮನಸ್ಸು, ನನ್ನ ಅನಿಸಿಕೆ ಏನು ಅಂದರೆ, ಸಮಸ್ತ ಕನ್ನಡಿಗರ ಭಾವನೆ ಏನಿದೆಯೋ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ನನ್ನ ಈ ಎರಡೊಂದು ಮಾತನ್ನು ಗೊತ್ತಿಲ್ಲದಿರ ನಾನು ತೊದಲು ನುಡಿದಿದ್ದರೆ ಅದನ್ನು ನಾನು ಕ್ಷಮೆ ಕೇಳ್ತಾ, ಖಂಡಿತ ಅಣ್ಣವರು ಹೋಗಿರುವಂಥ ದಾರಿ, ಅದಕ್ಕಿಂತ ಹೆಚ್ಚಾಗಿ ಮಹಾನ್ ಹೋರಾಟಗಾರರು, ಮಹಾನ್ ಸಾಹಿತಿಗಳು, ಅವರೆಲ್ಲರಿಗೂ ನಾವು ಗೌರವಿಸ್ತಾ, ಈ ಮಣ್ಣಿಗೆ ನಾವು ಬೆಲೆ ಕೊಡ್ತಾ, ಈ ಜನತೆಯ ಮಾನ ಮರ್ಯಾದೆ ಗೌರವ, ಅವರ ಅಸ್ತಿತ್ವ ಎಲ್ಲವಕ್ಕೂ ನಾವು ಬೆಲೆ ಕೊಡ್ತಾ ಸದಾಕಾಲ ನಿಮ್ಮ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಇದರಲ್ಲಿ ಒಳ್ಳೆಯ ಯಶಸ್ಸು ಸಿಕ್ಕಲಿ, ಕನ್ನಡಕ್ಕೆ ಅದರ ಗೌರವ ಸಿಗಲಿ, ಅದಕ್ಕೆ ಬೆಲೆ ಸಿಕ್ಕಲಿ. ಭುವನೇಶ್ವರಿ ತಾಯಿಯ ಮುಖದಲ್ಲಿ ಸದಾಕಾಲ ಆ ನಗು, ಮಂದಹಾಸ, ಸಂತೋಷ ಯಾವತ್ತೂ ಇರಲಿ ಅಂತ ನಾನು ಆ ಭಗವಂತನ ಹತ್ರ ಬೇಡ್ತಾ, ನನ್ನ ತಾಯಿಯವರ ಆಶೀರ್ವಾದ ಕೇಳ್ತಾ, ಕನ್ನಡಿಗರಿಗೆ ಎಂದೂ ಸೋಲು ದಕ್ಕಬಾರ್ದು, ಅವರಿಗೆ ವಿಜಯನೇ ಪ್ರಾಪ್ತಿಯಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಗದೊಂದು ಸರಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಭುವನೇಶ್ವರಿ ತಾಯಿ ಮುಖದಲ್ಲಿ ಸದಾ ಮಂದಹಾಸ, ಸಂತೋಷ, ವಿಜಯದ ಪತಾಕೆಯನ್ನು ತರುವಂಥದ್ದು ಸಮಸ್ತ ಕನ್ನಡಿಗರ ಜವಾಬ್ದಾರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.